ಸಾಕ್ಷಾತ್ ಗ್ರಂಥ ರೂಪದಲ್ಲಿ ಸಿದ್ಧಾರೂಢ ಅದಾನ. ಸಿದ್ಧಾರೂಢರಿಗೆ ಹೆಂಗೆ ಬೇಡ್ಕೋತೀರಿ ಹಂಗೆ ಗ್ರಂಥಕ್ಕೆ ಬೇಡ್ಕೋರಿ, ನಿಮ್ಮ ಸಮಸ್ತ ಮನಕಾಮಗಳು ಪೂರ್ತಿ ಆಗ್ತಾವೆ. ಈಗ ಆದ ಘಟನಾನು ಹೇಳ್ತೇನೆ ನಿಮಗೆ. ಸಿದ್ಧಾರೂಢ ಚರಿತ್ರೆ ಬೆಂಗಳೂರಿಗೆ ಒಂದು ಆದ ಘಟನೆ. ಬೆಂಗಳೂರದಾಗ ಒಬ್ಬ ತಿಮ್ಮಪ್ಪ ಅಂತ ಮನುಷ್ಯ, ಅವ ಕ್ವಾಲಿಟಿ ಬಿಸ್ಕಿಟ್ ಕಂಪ್ನಿಗೆ ದಿನಂಪ್ರತಿ ನೌಕರಿ ಹೋಗ್ತಾನೆ. ಭಾರತೀಯ ಅಪ್ಪರ ಮಗ್ಗಲಿಕೆ ಕಂಪ್ನಿ ಬಿಸ್ಕಿಟ್ ಕಂಪ್ನಿಯಾಗ ಅವ ನೌಕರಿ ಮಾಡೋಕೆ ಹೋಗ್ತಾನೆ. ಒಂದು ದಿವಸ ಬೆಳಗ್ಗೆ ಎದ್ದು ಅವನಿಗೆ 6:30 ಡ್ಯೂಟಿ. ಅವ ಮುಂಜಾನೆ 5ಕ್ಕೆ ಎದ್ದು ಸ್ನಾನ ಮಾಡಿ ನಾನು ಹೋಗಬೇಕು ಕಂಪ್ನಿಗೆ ನಡೆದಾನೆ. ಆವಾಗ ಬೆಂಗಳೂರದು ಕಸ ಎಲ್ಲ ತುಂಬಿ, ಕಸ ಇರ್ತಾವಲ್ಲ, ಕಸ ಎಲ್ಲ ತುಂಬಿ ಅವು ಮುನ್ಸಿಪಾಲ್ಟಿ ಗಾಡಿಯಾಗ ಒಯ್ದು ಮೈಸೂರು ರೋಡಿಗೆ ದೂರ ಒಯ್ದು ಹಾಕಿ ಬರ್ತಾರೆ ಅದನ್ನು. ಆ ಕಸ ಒಂದು ಗಾಡಿ ಅದು ಮ್ಯಾಲೆ ಕಸ ಹಾಕ್ಕೊಂಡು ನಡೆದದು, ಸ್ಪೀಡ್ ಹೊಂಟದ. ಅದ್ರ ಮ್ಯಾಲಿಂದೊಂದು ಏನೋ ಬಿತ್ತು ಕೆಳಗೆ, ಒಂದು ಪುಸ್ತಕ ಬಿತ್ತು. ಅವ ಅಂದ, ಇವು ಹಾಗೆ ಓದು ಏನೋ ಬಿತ್ತಲ್ಲಪ್ಪ ಅಂತ ತಿಳ್ಕೊಂಡು ಮತ್ತು ಎಮ್ಮಪ್ಪ ಏನಂತ ನೋಡ್ಕೊತ ಹೋಗ್ತಾನೆ. ಸಿದ್ಧಾರೂಢರ ಚರಿತ್ರೆ ಅಂತ ಬರೆದಿತ್ತದ್ರ. ಅವ ಇದು ಹೆಂಗೆ ಬಿತ್ತು ಯಪ್ಪ ಅಪ್ಪನ ಚರಿತ್ರ ಅಂತ ತಿಳ್ಕೊಂಡು, ಹೆಂಗೆ ಹೋಗ್ಬೇಕು ಈ ಚರಿತ್ರೆ ತೊಗೊಂಡು ಹೆಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಆ ಮಗ್ಗಲ ಮನ್ಯಾಗ ಶಿವಮ್ಮ ಅಂತ ಹೋಗ್ಬೇಕು ಹೆಣ್ಮಗಳು, ಆಕೆ ಮನ್ಯಾಗ ಇಟ್ಟು, ಅಮ್ಮ ಇದು ಇಟ್ಕೋ ನಾ ಡ್ಯೂಟಿ ಮಾಡಿ 10 ಮಣಿಗೆ ಹೋಗೋ ಟೈಮ್ಗೆ ಒಯ್ತೀನಿ ಅಂತ ಅವ ಹೇಳಿ ಇಟ್ಟು ಹೋದ. ಆ ಗ್ರಂಥ ಸಿದ್ಧಾರೂಢ ಗ್ರಂಥ ಇಟ್ಟು ಹೋದ ಕೂಡಲೇ ಇದೇನು ಇಟ್ಟಾನ ಅಂತ ತಿಳ್ಕೊಂಡು ಆಕೆ ತೆಗೆದ್ಲು. ಆಕೆ ತೆಗೆದು ಓದ್ಕೋತ ಹೋದ್ಲು. ಸಿದ್ಧಾರೂಢರ ಜಾತ್ರೆ ಸುದ್ದಿ ಬರ್ತಾ ಓದಿರಿಲ್ಲ ಅದ್ರಾಗ. ಸಿದ್ಧಾರೂಢ ಕೆರೆಯಾಗ ನೀರಿಲ್ಲ, ಸಿದ್ಧಾರೂಢಪ್ಪ ಅವರು ಜಾತ್ರೆ ಬೇಡ ಅಂತ ಹೇಳಿದ್ರು. ಅಲ್ಲ ಓದಿರಿಲ್ಲ, ಎಲ್ಲ ಹೇಳಿ ಬೇಡಪ್ಪ ಈ ವರ್ಷ ಭಾಳ ಕಷ್ಟ ಆಗ್ತದೆ, ಜನ ಭಾಳ ಬರ್ತದೆ, ಜಾತ್ರೆ ಬೇಡ ಅಂದರು. ಆಯ್ತು ರೀ ಅಪ್ಪ ಅಂತ ಹೊರಗೆ ಆದರೂ ತುಕ್ಕಪ್ಪ ಅಂದ, ಹುಚ್ಚುಗಳೇ ಅರೆ ನಾವು ಭಾಳ ತರ್ತೇವೆ ನೀರು ಅಂತ ಹೇಳಬೇಕು, ಡಬಲ್ ಸೇವಾ. ಭಾಳ ಮಂದಿ ಬಂದ್ರೆ ಭಾಳ ಸೇವಾ, ಭಾಳ ಹೊತ್ತವರು ನೀರು, ಜಾತ್ರೆ ಬಿಡೋದು ಬೇಡ ನಡಿ ಅಂತ ವಾಪಸ್ ಸಿದ್ಧಾರೂಢ ಹಂತಕ್ಕೆ ಬರ್ತಾರೆ. ಬಂದ ಕೂಡಲೇ ಮತ್ತ್ಯಾಕೆ ಬಂದ್ರಿ ಅಂದರು. ಯಪ್ಪ ಎಟ್ಟಕ್ಕೆ ಕಷ್ಟ ಆಗಲ್ಲ, ನಾವು ಜಾತ್ರೆ ಮಾಡೋದೆ, ಭಾಳ ಮಂದಿ ಬರ್ತಾರೋ ಕಷ್ಟ, ಭಾಳ ಮಂದಿ ಬಂದ್ರೆ ಭಾಳ ಸೇವಾ ಆಗ್ತದೆ, ಭಾಳ ನೀರು ತರ್ತೇವೆ, ಭಾಳ ದುಡಿತೇವೆ, ಭಾಳ ಅಡುಗೆ ಮಾಡ್ತೇವೆ ಅಪ್ಪ, ಜಾತ್ರೆ ಕ್ಯಾನ್ಸಲ್ ಮಾಡಬೇಡ ಅಂತ ಅಂದರು ಎಲ್ಲರೂ. ಓದಿರಲಿಲ್ಲ ಚರಿತ್ರೆ. ಸಿದ್ಧಾರೂಢ ಆಯ್ತಪ್ಪ ನಿಮ್ಮ ಹಂತ ಕಾಡು ಧೈರ್ಯ ಇದ್ರೆ ಮಾಡ್ರಿ ಅಂತ ಹೇಳಿದ್ರು. ಹೇಳಿ ಕುಂತ್ರೇನು? ಕುಂತಿಲ್ಲ ಸಿದ್ಧಾರೂಢ. ಅವರಂದರು ಇವೆಲ್ಲ ಅಂತ ಮತ್ತೆ ಹೊಳ್ಳಿ ನನ್ನ ತೆಲಿಗೆ ಬಂತಾರೆ. ಇದು ಯಾವನೋ ಒಬ್ಬ ಕುದುರೆ ಮೇಲೆ ಕುಂತಿದೆ ಅಂತಾರೆ. ಕುದುರೆ ಮೇಲೆ ಕುಂತಾನ, ಮ್ಯಾಲೆ 25 kg ಜೋಳ ಹೊತ್ಕೊಂಡನು. ಇದ್ರಿಗೆ ಹೊಂಟ್ರಿ, ಯಾಕೆ ರೀ ಸಾವುಕಾರ ಎಲ್ಲಿಗೆ ಹೊಂಟ್ರಿ ಅಂದರೆ, ಮತ್ತು ತಲೆ ಮೇಲೆ ಇಟ್ಕೊಂಡ್ರಿ ಜೋಳದ ಎಷ್ಟು 25 kg, ಈ ತಲೆ ಮೇಲೆ ಯಾಕೆ ಇಟ್ಕೊಂಡ್ರಿ ಅಂತ. ಕುದುರೆಗೆ ವಜ್ಜೆ ಆಗಂಗಿಲ್ಲ ಏನು, ಪಾಪ ಸಾಣದದು ಅದು ವಜ್ಜೆ ಆಗಂಗಿಲ್ಲ ಏನು. ಅವ್ರಂದರು ಎಂಥ ಹುಚ್ಚದ ಸಾವುಕಾರ, ಇಲ್ಲಿ ಇಟ್ಕೊಂಡು 2 ಕೂಡಿ ಮತ್ತು ಕುದುರೆ ಮೇಲೆ ಅಲ್ರಿ, ಕುದುರೆ ಬಿಟ್ಟು ಮತ್ತು ವಜ್ಜೆಯಲ್ಲಿ ಇರ್ತದೆ. ಸಿದ್ಧಾರೂಢ ಅಂದ ನಾವು ಮಾಡ್ತೇವಪ್ಪ ಅಂದ್ರೆ ಅದು ವಜ್ಜೆ ನನ್ನ ಮೇಲೆ. ಭಕ್ತರಿಗೆ ವಜ್ಜೆ ಹಾಕಬಾರ್ದು ತಿಳ್ಕೊಂಡು ಅಪ್ಪ ಖಾಲಿ ಒಂದು ಮಗಿ ಒಂದು ಪರ್ಯಾಣ ತೊಗೊಂಡು ಹೋಗಿ ಕುಂತರು. ಎಲ್ಲಿ ಕೆರೆಗ ಓದಿರಿಲ್ಲ, ಹೋಗಿ ಅಲ್ಲಿ ಕುಂತರು. ಘನ ಮೇಘ ವಿದ್ಯಾ ಬೆಲ್ಲವರು ಸಿದ್ಧಾರೂಢರು. ಈ ವಿದ್ಯಾ ನಮ್ಮ ಅಪ್ಪನ ಹಂತಕ್ಕೆ ಇಲ್ಲ ಅಂತಿಲ್ಲ. ಜ್ಯೋತಿಷ್ಯ ಎಲ್ಲ ವಿದ್ಯೆಗಳು ಅವ್ರ ಹಂತಕ್ಕಿದ್ದು. ಸಾಕ್ಷಾತ್ ಪರಮಾತ್ಮ ಸಿದ್ಧಾರೂಢ, ಪರಮಾತ್ಮ ಅದಾನೆ. ಅವಾಗೇನಪ್ಪ ಅಂದ್ರೆ ಅಲ್ಲಿ ಕುಂತರು, ತಂಬಿಗೆ ಮಂದಿ ನೋಡೋಕೆ ತಂಬಿಗೆ ಮೇಲೆ ಕೈ ಇಟ್ಟರು, ಊಟ ಮಾಡಿದ್ರು ಪರ್ಯಾಣದಾಗ, ಪರ್ಯಾಣ ಕೈ ಇಟ್ಟರು, ಮತ್ತು ಉಂಡು ಬಳಕೆ ನೀರು ಬೇಕಲ್ಲ, ಖಾಲಿ ಮಗಿಯಾಗ ಎಲ್ಲಿ ನೀರು. ಉಂಡು ಕೈ ಇಟ್ಟರು, ಧ್ಯಾನ ಮಾಡಿದ್ರು. ಆಮೇಲೆ ಕೈ ತೆಗಿತಾರೆ, ಪೂರ ಮಗಿ ತುಂಬಿತ್ತು, ಮಣ್ಣಿಂದು ಮಗಿ ತುಂಬಿ ಹೋಗಿತ್ತು. ಕೈ ತಗೊಂಡ್ರು ಅಪ್ಪವರು, ನೀರು ಕುಡಿದ್ರು, ಕೈ ತಗೊಂಡು ನೀರು ಚೆಲ್ಲಿದ್ರು. ನೀರು ಚೆಲ್ಲಿ ಮಠಕ್ಕೆ ಬಂದು ಮುಟ್ಟೋದ್ರೊಳಗೆ ಮಳೆ ಹಿಂಗೆ ಸುರಿತು. ಆವತ್ತು ಸುರು ತುಂಬೋದು ಕೆರೆ ಇಲ್ಲಿ ತನಕ ಖಾಲಿ ಇಲ್ಲದು, ತುಂಬಾಯ್ತು. ನಮ್ಮಪ್ಪಗೆ ಏನು ಗೊತ್ತೈತಿಲ್ರಿ, ಈ ಚರಿತ್ರೆ ಓದಲಿಕ್ಕೆ ಶಿವಮ್ಮ ಓದಿ ಅಂತಾಳ. ಯಪ್ಪ ಅವ ಇಟ್ಟು ಹೋಗ್ಯಾನ ಓದ್ಬೇಕಂತ ಓದಿಲ್ಲಕ್ಕಿ,
ಇಟ್ಟು ಓದಲು ನಮ್ಮ ಮನೆ ಬಾವಿಗೆ 15 ವರ್ಷ 17 ವರ್ಷ ನೀರೇ ಇಲ್ಲ, ಬ್ಯಾಸೆ ಹಾಕ್ಕೊಂಡು ತೋತೇವಿ ಅಂದಮೇಲೆ ನಮ್ಮ ಅಪ್ಪನೇ ಭಾಳ ನೀರ ತಿಕ್ಕೊಂಡು ಕೆಳಗಿಟ್ಟು ಪುಸ್ತಕ ಇಟ್ಟು ಪೂಜೆ ಮಾಡಿ ಏನಪ್ಪ ಅಂತ ಕೇಳಿದ್ರೆ ನಮಸ್ಕಾರ ಮಾಡಿ ಮಂದಿಗೆ ಸಿಂಹಸ್ಥಳ. ಆವತ್ತು ಮಳೆ ಆಗಿ ತುಂಬುದು ಬಾವಿ ಇನ್ನೂ ಖಾಲಿ ಇಲ್ಲ ಬೆಂಗಳೂರದಾಗ, ಅವರು ಇನ್ನೂ ಖಾಲಿ ಇಲ್ಲ. ಸಿದ್ಧಾರೂಢರು ಚರಿತ್ರೆ ಮಹಿಮೆ. ಆಕೆ ತಾನು ಮಗಳಿಗೆ ಕೊಟ್ಟಳು. ಇದು ನೋಡ್ರಿ, ಆ ಮಗಳಿಗೆ ಮಕ್ಕಳೇ ಇತ್ತಿಲ್ಲ, ಅದಕ್ಕೆ ಮದುವೆಯಾಗಿ 14 ವರ್ಷ ಆಗ್ಯದ, ಮಕ್ಕಳು ಇತ್ತಿಲ್ಲ. ಏ ತಂಗಿ ಮಗಳಿಗೆ ಕರಿತಾಳೆ, ನನಗೆ ಹಿಂಗಾಗಿದೆ ನೀನು ಓದು ಅಂತ. ಓದಕ್ಕೆ ಅದು ಪೂರ ಓದಬೇಕಲ್ಲ, ಅದ್ರ ತೆರೆಗೆ ಬರಬೇಕಲ್ಲ. ಒಂದು ಓದಕ್ಕೆ ಒಂದು ಬಿಡಕ್ಕೆ, ಒಂದು ದಿವಸ ಓದಕ್ಕೆ ಒಂದು ದಿವಸ ಬಿಡಕ್ಕೆ ಮಾಡೋದು. ಕಡೆ ಹಾಂಗೆ ಹಿಂಗೆ ಮಾಡಿ ಗ್ರಂಥ ಮುಗಿಸಿದ್ದ ಅವಳಿಗೆ ಆರತಿ ಮಾಡಿ ಏನು ಮಾಡ್ಯಾಳ, ಕಡೆಗೆ ಅವತ್ತೇ ಕಡೆಗೆ ತೆಲ್ ಮೇಲೆ ನೀರು ಹಾಕೊಂಡಕ್ಕೆ, ಮುಂದೆ ನೀರು ಹಾಕೊಂಡಿಲ್ಲ. ಮಗ ಹುಡ್ತು, ಅದಕ್ಕೆ ಸಿದ್ಧಪ್ರಸಾದ ಅಂತಲೇ ಹೆಸರಿಟ್ಟಾರ. ಸಿದ್ಧಾರೂಢ ಪ್ರಸಾದ ಅಂತ ಹೆಸರಿಟ್ಟಾರ ಮಕ್ಕಳಿಗೆ. ಚರಿತ್ರೆದ ಮಹಿಮಾ ಯವ ಇದು, ನಾ ಹೇಳೋದು ಚರಿತ್ರೆದ ಮಹಿಮಾ ಅದು.